ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಅತಿಥಿ ಪ್ರಭುದೇವ. ವಿಶೇಷ ಕಾರ್ಯಕ್ರಮ ಅಚ್ಚ ಕನ್ನಡತಿ ಅತಿಥಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಲೋ 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 ವೇಟ್, ಇಲ್ಲಿ ಆಂಕರ್ ನಾನಾ ಅಥವಾ ನೀವು ಸುಮ್ಮನೆ ಕೂತಿದ್ರಲ್ವಾ, ಅದಕ್ಕೆ ಶುರು ಮಾಡೋಣ ಅಂತ. ಓ ಮೈ ಗಾಡ್, ಜರ್ನಿ ಶುರು ಆಗಿದ್ದು ಅಲ್ಲಿಂದಾನೆ ಅಲ್ವಾ, ಸ್ವಲ್ಪ ಹಂಗೆ. ಅಲ್ಲ, ಇವ್ರನ್ನ ಬಿಟ್ರೆ ನನ್ ಕೆಲ್ಸಕ್ಕೆ ಕತ್ರಿ ಹಾಕೊಂಡ್ ಕಾಣಿಸ್ತಾ ಇದ್ದಾರೆ ಇವತ್ತು. ಬೇಡ, ನಾನೇ ಟೇಕ್ ಓವರ್ ಮಾಡ್ಬಿಡ್ತೀನಿ. ಯಾಕಪ್ಪ, ಈಗಾಗ್ಲೇ ನಮ್ಮ ಕನ್ನಡತಿ ಅದಿತಿ ಅಂತ ಹೇಳ್ಬಿಟ್ಟು ಇಡೀ ಸ್ಯಾಂಡಲ್ವುಡ್ನೇ ಆಳ್ತಾ ಇದ್ದಾರೆ. ತುಂಬಾ ಬಿಸಿಯೆಸ್ಟ್ ನಟಿ ಆಗಿದ್ದಾರೆ. ಅದನ್ನ ಬಿಟ್ಬಿಟ್ಟು ಈಗ ಎಡಿಟರ್ ಇನ್ ಚೀಫ್ ಜಾಗಕ್ಕೇನೆ ಅವ್ರು ಕತ್ರಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅಂತ ನಿಭಾಯಿಸ್ತಾರೆ ಅಲ್ವಾ. ಬೇಡ, ನಾನೇ ಟೇಕ್ ಓವರ್ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮವನ್ನ ಶುರು ಮಾಡೋಣಂತೆ. ಸೊ ಕಾರ್ಯಕ್ರಮಕ್ಕೆ ನಾನು ನನ್ನ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ನೀವಾಗ್ಲೇ ವೆಲ್ಕಮ್ ಏನು ತಗೊಂಡ್ಬಿಟ್ಟಿದ್ದೀರಾ, ನಾನ್ ತಗೊಳ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ನಿಸ್ತಾ ಇದೆ ನಮ್ಮ ಕಾರ್ಯಕ್ರಮ? ತುಂಬಾ ಖುಷಿ ಆಗ್ತಾ ಇದೆ. ಆಫೀಸ್ ನೋಡಿ ಅಂತೂ ಫುಲ್ ಖುಷಿ ಆಗೋಯ್ತು. ಒಳ್ಳೆ ಕಾರ್ಪೊರೇಟ್ ಫೀಲಿಂಗ್ ಬಂತು ನನಗೆ. ತುಂಬಾ ಮುದ್ದಾಗಿದೆ ಆಫೀಸ್ ಅಂಡ್ ಇಲ್ಲಿ ಎಲ್ರು ನನಗೆ ಬೇಕಾದವ್ರೆ. ಸೊ ಅದಕ್ಕೆ ಖುಷಿ ಆಯ್ತು. ನೀವು ಕೂಡ ಮುದ್ದಾಗಿದ್ದೀರಲ್ಲ, ಮುದ್ದಾಗಿರೋರ್ನ ಕರೆಯೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರೆದಿದ್ದು. ಓಕೆ, ಸೊ ಏನ್ ಪ್ಲಾನ್ಸ್ ನವೆಂಬರ್ ಅಲ್ಲಿ? ಎಷ್ಟು ಬ್ಯುಸಿ ಆಗಿದ್ದೀರಾ? ಏನ್ ನಡೀತಾ ಇದೆ ನವೆಂಬರ್ ಅಲ್ಲಿ? ಅದೇ ಶೂಟಿಂಗ್ಸ್ ಎಲ್ಲ ತುಂಬಾ ಶೂಟಿಂಗ್ಸ್ ಇದೆ. ಕಂಟಿನ್ಯೂಸ್ ಶೂಟಿಂಗ್ಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 1 ಮಂತ್ ಓಕೆ ಫೈನ್ ಅಂತ ಅನಿಸ್ತು. ಬಟ್ 2ನೇ ತಿಂಗಳಿಂದ ಜೀವಕ್ಕಿಂತ ಜೀವನನೇ ದೊಡ್ಡದು ಅಂತ ಅನ್ಸಕ್ ಶುರು ಆಯ್ತು. ಇಲ್ಲಪ್ಪ, ಕೆಲಸ ಬೇಕು, ಕೆಲಸ ಇಲ್ಲದೆ ಇದ್ರೆ ಹೆಂಗೆ ಮುಂದಿಂದು ಜೀವನ ಅಂತ ಅನ್ಸಕ್ ಶುರು ಆಯ್ತು. ಸೊ ಈಗ ಮತ್ತೆ ಬ್ಯಾಕ್ ಟು ನಾರ್ಮಲ್. ಖುಷಿ ಖುಷಿ. ವೆರಿ ನೈಸ್. ಹಂಗೆ ಖುಷಿ ಖುಷಿಯಾಗಿ ಯಾವಾಗ್ಲೂ. ಸೊ ಫಸ್ಟಿಂದ ಜರ್ನಿಯಿಂದ ಪ್ರಾರಂಭ ಮಾಡೋಣಂತೆ. ಸಾಕಷ್ಟು ಜನಕ್ಕೆ ಅದಿತಿ ಪ್ರಭುದೇವ ಬಗ್ಗೆ ತುಂಬಾ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಅವರ ಪ್ರತಿಯೊಂದು ಪ್ರೋಗ್ರಾಮ್ನ ಮಿಸ್ ಮಾಡ್ದಂಗೆ ನೋಡ್ತಾ ಇರ್ತಾರೆ. ಸೊ ಬನ್ನಿ ಹಾಗಾದ್ರೆ ನಾವು ಇನ್ನೂ ಒಂಚೂರು ಮೆಲ್ಕನ್ನ ಹಾಕೋಣಂತೆ. ಯಾವಾಗ ಅವರ ಒಂದು ಕರಿಯರ್ ಪ್ರಾರಂಭ ಆಯಿತು, ಆ ಕರಿಯರ್ ಪ್ರಾರಂಭ ಆದ ನಂತರ ಆ ಹಿಂದಿನ ಜೀವನ ಜೊತೆಗೆ ಇವತ್ತಿನ ಜೀವನಕ್ಕೂ ಏನೇನೆಲ್ಲ ವ್ಯತ್ಯಾಸಗಳಿದಾವೆ ಅಂತ ಹೇಳ್ಬಿಟ್ಟು ನಮ್ಮ ಅದಿತಿನ ಹೇಳ್ತಾರೆ. ಒಂಥರ ನನಗೆ ಹಿಂದಿಂದು ಯೋಚನೆ ಮಾಡಿದ್ರೆ ಹೌದಾ ಇಷ್ಟು ದೂರ ಬಂದ್ಬಿಟ್ನಾ ಅಂತ ಅನ್ಸುತ್ತೆ ಹಾನೆಸ್ಟ್ಲಿ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗಗಳಲ್ಲಿ ಬೆಳೆದಂಥ ಹುಡುಗಿ. ನಮ್ಮಲ್ಲಿ ಏನು ಅಂದರೆ ಮಗಳನ್ನ ಓದಿಸ್ಬೇಕು, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು, ಅಷ್ಟೇ ಒಂದು ಗೋಲ್ ಅನ್ನೋದು. ನನಗೂ ಕೂಡ ಎಷ್ಟೋ ವರ್ಷಗಳ ಕಾಲ ಅಷ್ಟೇ ಗೋಲ್ ಇದ್ದಿದ್ದು. ಲೈಕ್ ನಾನು ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ತಕ್ಕ ಮಟ್ಟಿಗೆ ಓದಬೇಕು, ಅಪ್ಪ ಅಮ್ಮ ಹೇಳಿದ ಹಾಗೆ ಒಂದು ಹುಡುಗನ ಮದುವೆ ಆಗಬೇಕು ಅಂದರೆ ಅಷ್ಟೇ ತಲೆಯಲ್ಲಿ ಇದ್ದಿದ್ದು. ಬಟ್ ಬರ್ತಾ ಬರ್ತಾ ಐ ಡೋಂಟ್ ನೋ, ಬಹುಶಃ ಪ್ರತಿಯೊಂದು ಕುಟುಂಬದಲ್ಲೂ ಎಲ್ಲರೂ ನೋಡೋಕ್ಕೆಲ್ಲ ಪರ್ಫೆಕ್ಟ್ ಅಂತ ಅನ್ನಿಸ್ತಾರೆ. ಬಟ್ ಹಾಗಿರಲ್ಲ, ನಿಮಗೆ ಗೊತ್ತಿರುತ್ತೆ. ಪ್ರತಿಯೊಬ್ರಿಗೂ ಅವ್ರದ್ದೇ ಆದ ನ್ಯೂನತೆಗಳು, ಅವ್ರದ್ದೇ ಆದ ಫ್ಯಾಮಿಲಿ ತೊಂದರೆಗಳು ಅಥವಾ ಮತ್ತೊಂದು ಇದ್ದೇ ಇರುತ್ತೆ. ಸೊ ಈ ಥರ ಜರ್ನಿ ಹೋಗ್ಬೇಕಾದ್ರೆ ನನಗೆ ನಾನೇ ಅರ್ನ್ ಮಾಡಬೇಕು ಅನ್ನೋದು ಸಡನ್ನಾಗಿ ತಲೆಗೆ ಬಂತು. ಸೊ ಬಟ್ ಹೆಂಗೆ, ಇನ್ನು ಓದ್ತಿದ್ದಿದ್ದಲ್ವಾ, ಹೆಂಗೆ ಅರ್ನ್ ಮಾಡೋದು ಏನು ಗೊತ್ತಿರಲಿಲ್ಲ. ಬಟ್ ನಾನು ಕೆಲವೊಂದೆಲ್ಲ ಸೋಪ್ ಹಿಂಗೆ ಮಾರಿದ್ರೆ ಎಷ್ಟು, ಈಗ 10 ರೂಪಾಯಿ ಸೋಪ್ ಮಾಡಿದ್ರೆ 50 ಪೈಸೆ ಬರುತ್ತೆ ಅಂತೆಲ್ಲ. ಸೊ ಅದನ್ನೆಲ್ಲ ಮಾಡ್ತಿದ್ದೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ. ಟ್ಯೂಷನ್ಸ್ ಮಾಡ್ತಿದ್ದೆ. ಸೊ ಇದೆಲ್ಲ ಮಾಡಬೇಕಾದ್ರೆ ಹೀಗೆ ಒಂದ್ಸಲಿ ನಮ್ಮ ಮನೆ ಮುಂದೆ ಒಬ್ಬರು ಲೆಕ್ಚರ್ ಇದ್ರು, ಮೇಷ್ಟ್ರಿದ್ರು, ರಾಮಚಂದ್ರ ಸರ್. ಅವ್ರು ಇವತ್ತು ಇಲ್ಲ ನಮ್ಮ ಜೊತೆಗೆ. ಬಟ್ ಅವರು, ನಿನ್ನ ಧ್ವನಿ ಚೆನ್ನಾಗಿದೆ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀಯ, ಆಕಾರ ಹಕಾರ ನಿನಗೆ ನಾಲೆಡ್ಜ್ ಇದೆ, ನೀನು ಯಾಕೆ ಲೋಕಲ್ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗಂದರೆ, ಯಾವುದೋ ಒಂದು ಕಾಲೇಜ್, ಶೇಷಾದ್ರಿಪುರಂ ಕಾಲೇಜ್ ಅಂದ್ಕೊಳ್ಳಿ, ಶೇಷಾದ್ರಿಪುರಂ ಕಾಲೇಜ್ ಅಡ್ಮಿಷನ್ಸ್ ಓಪನ್ ಆಗಿದೆ, ಈ ಥರ ಮಾತಾಡ್ತಾರೆ. ಅವರು ಓಕೆ ನೀನು ಆ ಥರ ಮಾಡು ಅಂತೇಳಿ ಫಸ್ಟ್ ನಂಗೆ 100 ರೂಪೀಸ್ ಬಂದಿದ್ದು. ಆ 100 ರೂಪೀಸ್ ಆ ಕೈಯಲ್ಲಿ ನಂಗೆ ಇವತ್ತಿಗೂ ನಂಗೆ ಆ ಖುಷಿ ನಂಗೆ ಇದೆ. ಅದು ನಂಗೆ ಆ ಫೀಲಿಂಗ್ ಇದೆ ನನಗೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅದಾದಮೇಲೆ ನೋಡೋಕ್ಕೂ ಒಂದು ರೇಂಜ್ಗಿದೆಯಾ, ಆ್ಯಂಕರಿಂಗು ಮಾಡಿಬಿಡು ಅಂತ. ಅವ್ರ ಮಗಳು ನಾನು ಇಬ್ಬರು ಕ್ಲಾಸ್ಮೇಟ್ಸು. ಸೊ ಸರಿ ಅಂತ ಆ್ಯಂಕರಿಂಗು ಹಂಗೆ ಶುರುವಾಯಿತು. ಬೆಂಗಳೂರಿಂದ ಎಲ್ಲ ಕೆಲವರೆಲ್ಲ ಬರೋರು ಅಲ್ಲಿ ಪ್ರೋಗ್ರಾಮ್ಗೆಲ್ಲ. ಇಲ್ಲಿಯವರೆಲ್ಲ ಶುರು ಮಾಡಿದ್ರೆ ನಮ್ಮ ಬೆಂಗಳೂರಿಗೆ ಬಂದು ಮಾಡಿಕೊಡಿ ಮೇಡಮ್ ಅಂತ. ಸೊ ಹಾಗೆ ರೆನ್ಯುಮರೇಷನ್ ಜಾಸ್ತಿ ಆಯಿತು. ಮನೆಯಲ್ಲಿ ಯಾರಾದರೂ ಒಬ್ಬನ ಕರ್ಕೊಂಡು ಸ್ಯಾಟರ್ಡೆ ಸಂಡೇ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಸುತ್ತಾಡಕ್ಕೆ ಹೋದರೆ ನನ್ನ ಕರ್ಮ ನಾ ಇಲ್ಲಿಗೆ ಬಂದು ಪ್ರೋಗ್ರಾಮ್ ಮಾಡಿ ಹೋಗ್ತಾ ಇದ್ದೆ. ಸೊ ಹೀಗೆ ಶುರು ಆಯಿತು ನನ್ನ ಜರ್ನಿ. ಹಿಂಗೆ ಶುರು ಆಗಿದ್ದು MBA ಫಸ್ಟ್ ಇಯರ್ ಮುಗೀತು. ಇಂಟರ್ನ್ಶಿಪ್ ಮತ್ತು ಏನಂತಾರೆ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಲ್ವ. ಪ್ರಾಜೆಕ್ಟ್ ವರ್ಕಿಗೆ ನಾವು ಮುಂಚೆನೇ ಅದ್ರದ್ದೆಲ್ಲ ಸಿನಾಪ್ಸಿಸ್ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸೊ ಸರಿ ಅಂತ ಹೇಳಿ ಬಂದಾಗ ಸೀರಿಯಲ್ ಆಡಿಷನ್ ಕರೆದ್ರು.
ಒಂದು ಖಾಸಗಿ ವಾಹಿನಿಯಲ್ಲಿ. ಸರಿ ಅಂತ ಸುಮ್ಮನೆ ಕಾಮಿಡಿಗೆ ಹೋಗಿದ್ದು, ತಮಾಷೆಗೆ ಹೋಗಿದ್ದು. ನವೀನ್ ಕೃಷ್ಣ ಸರ್ ಆ್ಯಕ್ಚುಲಿ ಅವ್ರ ಜೊತೆಗೆ ಒಂದು ಆ್ಯಂಕರಿಂಗ್ ಮಾಡಿದಾಗ, ನವೀನ್ ಕೃಷ್ಣ ಸರ್ ನೀವು ಟ್ರೈ ಮಾಡಿ ಆದಿತ್ಯವರೇ ಅಂತೆಲ್ಲ ಅಂದರು. ಸರಿ ಅಂತ ಹಂಗೆ ಶುರುವಾಗಿದ್ದು ಜರ್ನಿ. ಒಂದೊಂದು ಸಿನಿಮಾ ಆಯಿತು, ಕೆಲಸ ಮಾಡಿದ ತಂಡಗಳೇ ಪ್ರೀತಿಯಿಂದ ಇನ್ನೊಂದು ಕೆಲಸ ಕೊಟ್ಟರು. ಸೊ ಇವತ್ತಿಗೆ ಜರ್ನಿ ಖುಷಿಯಿಂದ ಸಾಕ್ತಾ ಇದೆ. ವೆರಿ ನೈಸ್. ಜೊತೆಗೆ ಈ ಜರ್ನಿನೆಲ್ಲ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದೀರಾ, ಜೊತೆಗೆ ಯಾವ ರೀತಿ ಸಕ್ಸಸ್ ಕಂಡಿದ್ದೀರಾ ಅನ್ನುವಂಥದ್ದು. ಸೀರಿಯಸ್ನೆಸ್ಸು, ನಾನು ಇದೇ ರೀತಿಯಾದಂತಹ ಪ್ರೊಫೆಷನಲ್ಲಿ ಹೋಗಬೇಕು ಅನ್ನೋವಂಥವ್ರು ಒಂದು ವರ್ಗದ ಜನ ಆದರೆ, ಮತ್ತೊಂದು ವರ್ಗದ ಜನ ಇರ್ತಾರೆ ಏನೋ ಒಂದು ರೀತಿ ಉಡಾಫೆಗೆ ತೆಗೆದುಕೊಳ್ಳೋ ಅಂಥವ್ರು. ಆದರೆ ಇಲ್ಲಿ ಎರಡನ್ನ ಮೀರಿ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋವಂಥದ್ದು ಇದಿದೆ ಅಲ್ವಾ ನಿಮ್ಮದು ಮೆಂಟಾಲಿಟಿ ಇದೆ. ಅಂದರೆ ಇದೊಂದು ಹೇಳಬೇಕು, ನನಗೆ ಗೊತ್ತಿರಲಿಲ್ಲ ನನ್ನ ಯಾವ ಕೆಲಸ ನನಗೆ ಸೂಟ್ ಆಗುತ್ತೆ ಅಂತ. ನಂಗೆ ಇಂಜಿನಿಯರಿಂಗ್ ಇಷ್ಟ ಇರಲಿಲ್ಲ. ಬಟ್ ಯೂಶಲಿ ನಮ್ಮ ಕಡೆಲ್ಲ ಏನಂದ್ರೆ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ನಾವು ಓದೋದು ಕೂಡ ಅವ್ರ ಚಾಯ್ಸಿಗೆ ಬಿಟ್ಟಿರ್ತೀವಿ. ಅದಕ್ಕೆ ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ ಮದುವೆಗೆ ಸುಲಭ ಆಗುತ್ತೆ ಅಂತ ಯೂಶಲಿ ಎಲ್ಲರೂ ಯೋಚನೆ ಮಾಡ್ತಾರೆ ನಮ್ಮ ಕಡೆ. ಹುಡುಗಿಗೆ ಇನ್ನೂ ಈಸಿ ಆಗುತ್ತೆ ಅಂತ. ಅದಾದ್ಮೇಲೆ ಬಟ್ ನನಗೆ ಹ್ಯೂಮನ್ ರಿಸೋರ್ಸ್ ಸಬ್ಜೆಕ್ಟ್ ತುಂಬಾ ಇಷ್ಟ ಆಯ್ತು. ಸರಿ ಅಂತ ಹೇಳಿ MBA ಮಾಡಿದೆ, ಅದಕ್ಕಂತಾನೆ ಮಾಸ್ಟರ್ಸು. ಬಟ್ ಅದನ್ನ ಮಾಡಿದ್ಮೇಲೆನೂ ನಂಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು. ಆದ್ರೂ ಅದೆಲ್ಲೋ ಒಳಗಡೆ ಏನೋ ಅದೊಂದು ಬರುತ್ತಲ್ವಾ, ಒಂದು ಖುಷಿ ಅಥವಾ ಏನೋ ಅನ್ಸುತ್ತೆ, ಓಕೆ ಇದು ನಂದು ಜಾಗ ಅಂತ. ಹಂಗೆ ಅನಿಸ್ತಿರ್ಲಿಲ್ಲ ನನಗೆ. ಯಾವತ್ತು ನನಗಿನ್ನೂ ನೆನಪಿದೆ, ಫಸ್ಟ್ ಶಾಟ್ ನನ್ನ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಒಂದು ವೈಬ್ರೇಷನ್ ಆಯಿತು, ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಬಂತು. ಸೊ ಅವತ್ತು ನಂಗೆ ಡಿಸೈಡ್ ಆಯಿತು, ಓಕೆ ನನಗೆ ಐ ಥಿಂಕ್ ನಾನು ಇಲ್ಲಿ ದಿಸ್ ಇಸ್ ವೇರ್ ಐ ಬಿಲಾಂಗ್ ಟು ಅಂತ ಅನಿಸ್ತು. ಇವತ್ತಿಗೂ ನನಗೆ ಕ್ಯಾಮ್ರಾ, ನಾನು ದೇವ್ರನ್ನ ಎಷ್ಟು ಪೂಜೆ ಮಾಡ್ತೀನೋ, ಎಷ್ಟು ರೆಸ್ಪೆಕ್ಟ್ ಕೊಡ್ತೀನೋ ಅಷ್ಟೇ ಕ್ಯಾಮ್ರಾ. ಬಿಕಾಸ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿಗೆ ಪುಟ್ಟ ಪುಟ್ಟ ಆಸೆಗಳಿರುತ್ತೆ, ನಮಗೆ ದೊಡ್ಡ ದೊಡ್ಡ ಆಸೆಗಳಿರಲ್ಲ. ನಾನಂದ್ರೂ ತುಂಬ ಅಲ್ಪ ತೃಪ್ತಳು. ನನಗೆ ₹1 ಚಾಕ್ಲೇಟ್ಗೆ ಸ್ಯಾಟಿಸ್ಫೈ ಆಗ್ಬಿಡುತ್ತಪ್ಪ, ಚಾಕ್ಲೇಟ್ ಸಿಕ್ತು ಅಂತ. ಸೊ ನನಗೆ ತುಂಬ ನನ್ನ ಪುಟ್ಟ ಪುಟ್ಟ ಕನಸುಗಳನ್ನಾಗಿರ್ಬೋದು, ನನ್ನ ತುಂಬ ಖುಷಿಯಾಗಿಟ್ಟಿದೆ ಕ್ಯಾಮ್ರಾ. ಸೊ ಐ ಲವ್ ಯು ಕ್ಯಾಮ್ರಾ. ಕ್ಯಾಮ್ರಾ ಆಲ್ಸೋ ಲವ್ಸ್ ಯು. ಕ್ಯೂಟಾಗಿ ಕಾಣೋ ಅಂತ ಮಾಡುತ್ತೆ. ಥ್ಯಾಂಕ್ ಯು. ಎಸ್. ಇನ್ನು ಆ ಒಂದು ಜರ್ನಿ ಏನು ಪ್ರಾರಂಭ ಆಯ್ತಲ್ಲ, ಆ ಪ್ರಾರಂಭ ಜರ್ನಿ ನಂತರ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದವಾಗ, ಯಾಕೆಂತಂದರೆ ಇವರ್ ಇಂಟು ಆ್ಯಂಕರಿಂಗ್, ವಾಯ್ಸ್ ಓವರ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ರಿ, ಎಲ್ಲನೂ ಆಯಿತು. ಸೊ ಫಸ್ಟ್ ಟೈಮು ನಮ್ಮ ಒಂದು ಕಿರುತೆರೆ ಅನ್ನೋಂಥದ್ದು ಧಾರಾವಾಹಿ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಾಗ ಅದೇನು ಅನ್ನಿಸ್ತು? ಆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ಸೋದು ಇಸ್ ಬೆಸ್ಟ್ ಅನ್ಸುತ್ತೆ ನನಗೆ. ನಿಜವಾಗ್ಲೂ ಬಹುಶಃ ನಾನು ಈ ಥರ ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ದರಿಂದ ಸ್ಟೇಜ್ ಫಿಯರ್ ಇರಲಿಲ್ಲ. ಹಾಗಾಗಿ ನನಗೆ ಯಾರಾದರೂ ಹಿರಿಯ ನಟರು ಬಂದ ತಕ್ಷಣ, ಕಲಾವಿದರು ಬಂದ ತಕ್ಷಣ ಅಂತ ನಾನು ಗಾಬರಿಗಾಗಿದ್ದು ಯಾವತ್ತೂ ಇಲ್ಲ. ಆದರೆ ನನಗೆ ಕಿರುತೆರೆಯ ಮೇಲೆ ನನಗೆ ಋಣ ತುಂಬ ಇದೆ. ನನಗೆ ದುಡ್ಡು ಕೊಟ್ಟು ನನಗೆ ನಟನೆನ ಕಲಿಸಿ ನನ್ನನ್ನು ಸಾಕಿರೋದು ಕಿರುತೆರೆ. ಸೊ ಯಾವತ್ತೂ ನಾನು ನನಗೆ ತುಂಬ ಜನ ಯಾವಾಗಲೂ ನನಗೆ TV ಸಿನಿಮಾ ಅಂದಾಗ ನನಗೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಇವತ್ತಿನ ದಿನ ಯಾರ್ಯಾರು ಇಂಡಸ್ಟ್ರಿಯಲ್ಲಿ ನಾವು ಪರ್ಫಾರ್ಮರ್ಸ್ ಅಂತ ನಾವು ಕರಿತೀವೋ ಅವ್ರಿಗೆಲ್ಲರೂ ಕೂಡ ಟಿವಿಯಿಂದನೇ ಬಂದಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದೇ ಹೇಳಿದ್ನಲ್ಲ, ದುಡ್ಡು ಕೊಟ್ಟು ನಿನಗೆ ನಟನೆ ಕಲಿಸಿ, ನಿನಗೆ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು, ಮೇಕಪ್ ಹೇಗೆ ಹಾಕಬೇಕು, ನೀನು ಪ್ರೆಸೆಂಟ್ ಹೆಂಗೆ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕಲಿಸ್ಕೊಡೋದು. ಆಮೇಲೆ 100 ಜನರು ಕಲಾವಿದರ ಜೊತೆಗೆ ನಾವು ಬೆರೆಯೋಂಥ ಅವಕಾಶ ಸಿಗುತ್ತೆ. ಸಿನಿಮಾ ಅಂದರೆ 2 ದಿನ ಹೋಗ್ತೀವಿ ಬಂದ್ಬಿಡ್ತೀವಿ. ಎಷ್ಟೋ ಸಲ ಅವರ ಬದುಕಿನ ಬಗ್ಗೆ, ಅವರ ಅನುಭವಗಳನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಟಿವಿಗೆ ಹಂಗಾಗಲ್ಲ. ಸೊ ಹಾಗಾಗಿ ಟಿವಿ ಲವ್ ಆಲ್ವೇಸ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.